ಧನ್ಕರ್ ರಾಜೀನಾಮೆಯಿಂದ ಬಿಜೆಪಿ ವರಿಷ್ಠರಿಗೆ ತೀವ್ರ ಮುಜುಗರ ಆಗಿದೆ ಅಂತ ಗೊತ್ತಾಗ್ತಾ ಇರುವಂತ ಸಂಗತಿ. ಯಾಕಂತ ಹೇಳಿದ್ರೆ ಈಗಾಗಲೇ ಬಿಜೆಪಿ ಪಾಳ್ಯದಲ್ಲಿ ಏನ್ ಆಗ್ತಾ ಇದೆ ಅಂತ ಗೊತ್ತಿರುವಂತ ವಿಚಾರ. ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇರುವಂತದ್ದು ರಾಜ್ಯಾಧ್ಯಕ್ಷರ ಬದಲಾವಣೆ ಆಗತ್ತಾ ಎನ್ನುವಂತ ಪ್ರಶ್ನೆ. ಬ್ರೇಕಿಂಗ್ ಪ್ಲೇಟ್ ಫೈರ್ ಮಾಡಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ 3 ತಿಂಗಳು ಮುಂದಕ್ಕೆ. ಒಂದ್ ಕಡೆ ರಾಜ್ಯಾಧ್ಯಕ್ಷರ ಆಯ್ಕೆಯು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುನ್ನೆಲೆಗೆ ಬಂತು. ಆದ್ರೆ ಈಗ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಕೂಡ 3 ತಿಂಗಳು ಮುಂದಕ್ಕೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಇದನ್ನ ನಾವು ನೋಡ್ತಾ ಇರಬೇಕಾದ್ರೆ ಈ ಹಿಂದೆ ಕೂಡ ಹಾಗೆ ಆಗಿದೆ. ಈಗ ಧನ್ಕರ್ ರಾಜೀನಾಮೆಯಿಂದ ಬಿಜೆಪಿ ವರಿಷ್ಠರಿಗೆ ತೀವ್ರ ಮುಜುಗರ. ಉಪರಾಷ್ಟ್ರಪತಿ ಚುನಾವಣೆ, ಬಿಹಾರ ಎಲೆಕ್ಷನ್ ನಂತರ ಅಧ್ಯಕ್ಷರ ಆಯ್ಕೆ ಆಗುತ್ತಾ? ಹಾಗಾದ್ರೆ ತಾವೇ ಆಯ್ಕೆ ಮಾಡಿದ ಧನ್ಕರ್ ಬಿಜೆಪಿಯವರು ಆಯ್ಕೆ ಮಾಡಿದ್ರು. RSS ವಿರುದ್ಧವೂ ಕೂಡ ಧನ್ಕರ್ಗೆ ಉಪರಾಷ್ಟ್ರಪತಿ ಸ್ಥಾನಮಾನ ಸಿಕ್ತು. ಧನ್ಕರ್ ರಾಜೀನಾಮೆ ಹಾಸನ ಅಧ್ಯಕ್ಷರ ನೇಮಕದ ಮೇಲೆ ಪರಿಣಾಮ ಕೂಡ ಬಿತ್ತು. ಅಧ್ಯಕ್ಷ ಸ್ಥಾನಕ್ಕೆ ಸಂಘ ಕೊಟ್ಟ ಹೆಸರುಗಳನ್ನ ಈವರೆಗೂ ಕೂಡ ಮೋದಿ ಒಪ್ಪಲಿಲ್ಲ. ಇಲ್ಲಿ ಈ ಹಿಂದೆ ಕೂಡ ಆಯ್ತು. ಬೇರೆ ಬೇರೆ ರಾಜ್ಯದ ಎಲೆಕ್ಷನ್ ಸಂದರ್ಭದಲ್ಲಿ ಇರ್ಬೋದು, ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಇರ್ಬೋದು, ಅಂತ ಸಂದರ್ಭದಲ್ಲಿ ನಡ್ಡಾ ಅವರ ಈ ಅಧ್ಯಕ್ಷಗಿರಿ ಮುಗಿದೋಯ್ತು, ಅವ್ರದ್ದಾಯ್ತು. ಆದ್ರೂ ಕೂಡ ಅವ್ರನ್ನ ಕಂಟಿನ್ಯೂಟಿ ಮಾಡಿದ್ರು. ಯಾಕಂತ ಹೇಳಿದ್ರೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಬಿಜೆಪಿಯಲ್ಲಿ ಸಾಕಷ್ಟು ಕೆಲಸ ಆಗ್ತಾ ಇದೆ. ಒಂದು ರಾಷ್ಟ್ರೀಯ ಅಧ್ಯಕ್ಷರಾಗಿ ಸ್ಥಾನಮಾನ ತಗೊಂಡ ನಂತರ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಗೆಲುವನ್ನ ಬಿಜೆಪಿ ಸಾಧಿಸ್ಕೊಂಡು ಬಂತು. ಈ ನಿಟ್ಟಿನಲ್ಲಿ ನಡ್ಡಾ ಅವ್ರನ್ನೇ ಮುಂದಕ್ಕೆ ಹಾಕಿದ್ರು, ಇನ್ನು ಕಂಟಿನ್ಯೂಟಿ ಮಾಡಿ ಅಂತ. ಈಗ ಹೇಗೆ DK ಶಿವಕುಮಾರ್ ಅವರು ಕಾಂಗ್ರೆಸ್ ಅಲ್ಲಿ ಕಂಟಿನ್ಯೂ ಆಗಿದ್ರು, ಅದೇ ತರ ಬಿಜೆಪಿ ರಾಷ್ಟ್ರೀಯ ವಿಚಾರಕ್ಕೆ, ಅಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟ ಕಂಟಿನ್ಯೂ ಆಯ್ತು. ಇನ್ನು 3 ತಿಂಗಳು ಮುಂದಕ್ಕೆ ಹೋಗಿದೆ, ಮಾಡಬಹುದು. ಆಮೇಲೆ ಇನ್ನೊಂದೇನ್ ಗೊತ್ತಾ, ಇದು ಸಣ್ಣ ಪುಟ್ಟ ಮ್ಯಾಟರ್ ಅಲ್ಲ ಇದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಇದು ನೆನೆಗುದ್ದಿಗೆ ಬಿದ್ದಿದೆ. ನಾವು ಕರ್ನಾಟಕದಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಎಷ್ಟು ಮಹತ್ವ ಕೊಡ್ತೀವಿ. ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಆದಾಗ ಏನ್ ಸಂಭ್ರಮ, ಏನ್ ಪಟಾಕಿ ರೀ. ಅಧಿಕಾರ ಅಲ್ಲ ಅದು, ಗೆದ್ದಿರೋದಲ್ಲ ಅದು, ಅಥವಾ ನಾನು ಗೆದ್ದು ಅಧಿಕಾರ ಪಡೆದಿರೋದಲ್ಲ. ಹೈಕಮಾಂಡ್ ನಿಂದ ಸಿಗುವಂತ ಒಂದು ಸ್ಥಾನಮಾನ ಅದು. ವಿರೋಧ ಪಕ್ಷದಲ್ಲಿದ್ದಾಗ, ಅದು ಕೂಡ ವಿರೋಧ ಪಕ್ಷ, ಆಡಳಿತ ಪಕ್ಷನೂ ಅಲ್ಲ. ಇದು ಆಡಳಿತ ಪಕ್ಷ, ಸೆಂಟ್ರಲ್ ಅಲ್ಲಿ ಆಡಳಿತ ಪಕ್ಷ. ಈಗ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ನೆನೆಗುದಿಗೆ ಬಿದ್ದಿದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಇದು ಬಿಜೆಪಿಗೆ ಹಿನ್ನಡೆ ಆಗ್ತಾ ಇದೆ. ಇನ್ನೊಂದು ವಿಪಕ್ಷಗಳಿಗೆ ಇದು ಕೌಂಟರ್ ಅಟ್ಯಾಕ್ ಕೊಡೋಕೆ ಒಳ್ಳೇದಾಯ್ತು. ರೇ, ನಿಮ್ಮ ಹತ್ರ ರಾಷ್ಟ್ರೀಯ ಅಧ್ಯಕ್ಷರದಕ್ಕೆ ಒಂದು ನೇಮಕ ಮಾಡೋದಕ್ಕೆ ನಿಮ್ಮ ಹತ್ರ ಇದಿಲ್ಲ, ಮತ್ ಮುಂದೇನು? ಈಗ ಮೋದಿ ಇಲ್ಲ ಅಂದ್ರೆ ಮುಂದೆ ಪ್ರಧಾನಿ ಯಾರು? ಇದೇ ಗೃಹ ಮಂತ್ರಿ ಇಲ್ಲ ಅಂದ್ರೆ ಗೃಹ ಮಂತ್ರಿ ಯಾರು? ಸಂಸತ್ನಲ್ಲಿ ಇದೆ ಕಾಂಗ್ರೆಸ್ ಅಧ್ಯಕ್ಷ ವಿಚಾರಕ್ಕೆ ಸಂಬಂಧಪಟ್ಟ ಇದೇ ಪ್ರಶ್ನೆ ಕೇಳಿದ್ರು ಅಮಿತ್ ಶಾ ಅವರು. ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ ಬಿಟ್ರೆ, ಮಲ್ಲಿಕಾರ್ಜುನ ಖರ್ಗೆ ಬಿಟ್ರೆ ಬೇರೆ ಇಂಥ ನಾಯಕಗಳು ಅವ್ರು ಇವರು ಅಂತ ಯಾವ್ದು ನಾವು ಒಂದೇ ಒಂದು ನಾಯಕರನ್ನ ಹೆಸರು ಮಾಡ್ಕೊಂಡಿಲ್ಲ ಇವರು. ಬಿಜೆಪಿ ತರ. ಆದ್ರೆ ಬಿಜೆಪಿಲಿ ಮೋದಿ, ಅಮಿತ್ ಶಾ ಮತ್ ನಮ್ ಗುರುಗಳು ಅವ್ರಿದ್ರ, ಯೋಗಿ ಆದಿತ್ಯನಾಥ್, ಅವ್ರು 3 ಜನ ಬಿಟ್ರೆ ಬೇರೆ ಯಾರಿದ್ದಾರೆ ಅನ್ಸುತ್ತೆ ನಿಮ್ಗೆ? ಯಾರು ಬಿಜೆಪಿನ ನಾನು ಮುಂದೆ ತಗೊಂಡು ಹೋಗ್ತೀನಿ, ಇದೇ ತರ ಮಾಸ್ ರಾಜಕಾರಣ ಮಾಡ್ತೀನಿ ಅನ್ನೋರು ಯಾರಿದ್ದಾರೆ? ಸೊ ಈ ರೀತಿಯಾಗಿ ಒಂದಷ್ಟು ಗೊಂದಲಗಳಿದಾವೆ. ಈ ರೀತಿ ಗೊಂದಲಗಳಿದೆಯಲ್ಲ, ಈ ಗೊಂದಲಗಳನ್ನ ನಿವಾರಣೆ ಮಾಡ್ಕೋಬೇಕಾಗುತ್ತೆ ಬಿಜೆಪಿ. ಆದಷ್ಟು ಬೇಗ ನಿವಾರಣೆ ಮಾಡ್ಕೋಬೇಕು. ಯಾಕಂದ್ರೆ ಇದು ಬಿಜೆಪಿ ಸ್ವಂತವಾಗಿ ಸ್ವತಂತ್ರವಾಗಿ ಗೆದ್ದಿರೋದಲ್ಲ, ನಿಮಗೆ ಗೊತ್ತಿದೆ. ಇದು NDA ಮಿತ್ರ ಪಕ್ಷಗಳೆಲ್ಲ ಸೇರಿ ಜಾಯ್ನ್ ಆಗಿರೋದು. ಯಾರ್ಯಾರು ಯಾವ ಹುಚ್ಚಿಡ್ದು ಬಿಡ್ತಾರೋ ಗೊತ್ತಿಲ್ಲ, ಯಾವ ಹುಚ್ಚಿಡ್ದುಬಿಟ್ಟು ಯಾವ ಕಡೆ ಹೋಗ್ಬಿಡ್ತಾರೋ ಗೊತ್ತಿಲ್ಲ, ಎಲ್ಲೆಲ್ಲಿ ಥಿಂಕ್ ಮಾಡ್ತಾರೋ ಗೊತ್ತಿಲ್ಲ, ಎಲ್ಲಿ 100 ಕೋಟಿ ಸಿಗುತ್ತೆ, ಎಲ್ಲಿ 1000 ಕೋಟಿ ಸಿಗುತ್ತೆ ಗೊತ್ತಿಲ್ಲ. ರಾಜಕೀಯ ನಿಂತ ನೀರಲ್ಲ, ಏನ್ ಬೇಕಾದ್ರೂ ಹಿಂಗ್ ಹರ್ಕೊಂಡು ಹೋಗ್ತಾ. ವಿಚಾರಕ್ಕೆ ಸಂಸತ್ತಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗಿದೆ. ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರು ಒಂದು ಪ್ರಶ್ನೆ ಮಾಡಿದ್ರು, ಏನಪ್ಪ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲ್ವಾ, ಯಾರು ಮಾಡ್ತಾರೆ ಅಂತ ಕೇಳಿದ್ರು. ಮೋದಿ ಅದಕ್ಕೆ ತಿರುಗೇಟ್ ಕೊಟ್ರು, ಅಮಿತ್ ಶಾ ಅವರು ಕೂಡ ತಿರುಗೇಟ್ ಕೊಟ್ರು ಆ ಸಂಸತ್ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ಅಮಿತ್ ಶಾ ಅವರು ಯಾವ ರೀತಿಯಾಗಿ ಒಂದು ಆನ್ಸರ್ ಮಾಡಿದ್ರು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರ ಕ್ವಶನ್ಗೆ, ಈಗ ನಮ್ದು ಬಿಜೆಪಿಯ ರಾಷ್ಟ್ರೀಯ ಪಕ್ಷ, ನಾವು ಒಬ್ಬ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಕೊಡಬಹುದು, ನಮ್ದು ಯಾವ್ದು ಕುಟುಂಬ ರಾಜಕಾರಣ ಅಲ್ಲ ಅಂತ ಹೇಳಿದ್ರು. ಆದ್ರೆ ರಾಹುಲ್ ಗಾಂಧಿ ಅವರಿಗೆ ಹೇಳಿದ್ರು, ನಿಮ್ದು ಗಾಂಧಿ ಕುಟುಂಬ, ಸೊ ನಿಮ್ಮ ಕುಟುಂಬದವರೇ ಯಾರನ್ನು ಅಧ್ಯಕ್ಷರು ಮಾಡ್ತೀರಿ ಅಂತ. ಆದ್ರೆ ರಾಹುಲ್ ಗಾಂಧಿ ಅವರಿಗೆ ಹೇಳಿದೀಗ ಉಲ್ಟಾ ಆಯ್ತು. ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷ ಆದ್ರು. ಬಿಜೆಪಿ ಅವರು ಏನ್ ಮಾಡ್ತಾರೆ ಎನ್ನುವಂತ ಪ್ರಶ್ನೆ